ಇನ್ನು ಈ ಡೇಂಜರಸ್ BMTC ಸುದ್ದಿ. ಇವು BMTC ಬಸ್ಸು ಇಲ್ಲ ಯಮನ ಏಜೆಂಟು ಗೊತ್ತಾಗ್ತಾ ಇಲ್ಲ. ದಿನಕ್ಕೆ ಒಬ್ಬರನ್ನಾದ್ರೂ ಕೊಲ್ತಾ ಇವು. BMTCಯಲ್ಲಿ ಇಲ್ಲಿವರೆಗೂ ಎಷ್ಟು ಸಾವುಗಳಾಗಿವೆ ಗೊತ್ತಾ ನಿಮಗೆ? ಹೇಳ್ತಾ ಹೋದ್ರೆ ಶಾಕ್ ಆಗ್ಬಿಡ್ತೀರಾ. ಏನ್ BMTC ಬಸ್ಗಳ ಅಥವಾ ಯಮನ ಏಜೆಂಟಾ ಅಂತ ಹೇಳಿ ನೀವೇ ಶಾಕ್ ಆಗ್ಬಿಡ್ತೀರಾ. ಪ್ರತಿನಿತ್ಯ ಒಂದಲ್ಲ ಒಂದು ಏರಿಯಾಗಳಲ್ಲಿ BMTC ಬಸ್ ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ. ಒಂದಲ್ಲ ಒಂದು ಸಾವು ಆಗ್ತಾನೆ ಇರುತ್ತೆ. BMTC ಆಕ್ಸಿಡೆಂಟ್ ಅಂಕಿ ಅಂಶ ಕೇಳಿದ್ರೆ ನೀವು ಶಾಕ್ ಆಗೇ ಆಗ್ತೀರಾ. ಇದು ನಾವು ಹೇಳ್ತಾ ಇರೋದಲ್ಲ, ಸ್ವತಃ BMTCನೇ ಒಪ್ಪಿಕೊಂಡಿದೆ. 2008ರಿಂದ ಇಲ್ಲಿಯವರೆಗೂ ಎಷ್ಟು ಜನ ಜೀವ ಚೆಲ್ಲಿದ್ದಾರೆ ಗೊತ್ತಾ? ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದ್ರು, ಸಾವಿನ ಸಂಖ್ಯೆ ಮಾತ್ರ ಏರಿಕೆ ಆಗ್ತಾ ಇದೆ. BMTC ನಿಗಮದ ಬಸ್ಗೆ ಬರೋಬ್ಬರಿ 1149 ಮಂದಿ ಬಲಿಯಾಗಿದ್ದಾರೆ. 2008-9ರಿಂದ 2026 ಜೂನ್ ಅಂತ್ಯದವರೆಗೆ ಈ ಮಾಹಿತಿ 1149 ಮಂದಿ ಬಲಿಯಾಗಿದ್ದಾರೆ. 2008-9ರಿಂದ 2026 ಜೂನ್ ಅಂತ್ಯದವರೆಗೆ. ಜಸ್ಟ್ ಇಮ್ಯಾಜಿನ್. ಅಂದ್ರೆ ಇವರೇನು ಬಸ್ ತರನೇ ಓಡಿಸ್ತಾರಾ ಅಥವಾ ಇನ್ನೇನು ಬೇರೆ ತರ ಓಡಿಸ್ತಾರಾ ಅಂತ ಗೊತ್ತಾಗ್ತಾ ಇಲ್ಲ. ಎದುರುಗಡೆ ಜನ ಬರ್ತಾ ಇದ್ರು, ಬೇಕಾಬಿಟ್ಟಿಯಾಗಿ ಬಸ್ಗಳನ್ನ ಸ್ಪೀಡ್ ಆಗಿ ಓಡಿಸ್ಕೊಂಡು ಬರ್ತಾರೆ. ಇದರಿಂದ ಇನ್ನೇನಾಗುತ್ತೆ? ಬೈಕ್ ಸವಾರನೋ ಕಾರ್ ಸವಾರನೋ ಯಾರೋ ಒಬ್ಬ ಸಿಕ್ಕಾಕೊಂಡು ಸಾಯ್ತಾನೆ. ಅಂಕಿ ಅಂಶಗಳನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. 2008-9ರಲ್ಲಿ 619 ಜನ, 2008-9ರಲ್ಲಿ 619 ಅಪಘಾತಗಳಾಗಿದ್ದಾವೆ. 95 ಜನ ಮೃತಪಟ್ಟಿದ್ದಾರೆ. ಇನ್ನು 2009ರಲ್ಲಿ 565 ಅಪಘಾತಗಳಾಗಿದ್ದಾವೆ. 96 ಜನ ಸಾವನ್ನಪ್ಪಿದ್ದಾರೆ. 2010-11ರಲ್ಲಿ 556 ಅಪಘಾತಗಳಾಗಿದ್ದಾವೆ. 91 ಜನ ಸಾವನ್ನಪ್ಪಿದ್ದಾರೆ. 2011-12ರಲ್ಲಿ 517 ಅಪಘಾತಗಳಾದ್ರೆ 79 ಮಂದಿ ಬಲಿಯಾಗಿದ್ದಾರೆ. 2012-13ರಲ್ಲಿ 414 ಅಪಘಾತಗಳ ಪೈಕಿ 90 ಜನ ಸಾವನ್ನಪ್ಪಿದ್ದಾರೆ. 2013-14ರಲ್ಲಿ 394 ಅಪಘಾತಗಳಾಗಿದ್ದಾವೆ. 88 ಜನ ಸಾವನ್ನಪ್ಪಿದ್ದಾರೆ. 2014-15ರಲ್ಲಿ 388 ಅಪಘಾತಗಳಾದ್ರೆ 78 ಮಂದಿ ಸಾವನ್ನಪ್ಪಿದ್ದಾರೆ. 2015-16ರಲ್ಲಿ 333 ಅಪಘಾತಗಳ ಆಗ್ತವೆ, 69 ಜನ ಬಲಿಯಾಗಿದ್ದಾರೆ. 2016-17ರಲ್ಲಿ 299 ಅಪಘಾತಗಳಾದ್ರೆ 45 ಮಂದಿ ಬಲಿಯಾಗಿದ್ದಾರೆ. ಇನ್ನು 2018ರಲ್ಲಿ 286 ಅಪಘಾತಗಳಾದ್ರೆ 61 ಜನ ಬಲಿಯಾಗಿದ್ದಾರೆ. 2019-20ರಲ್ಲಿ 224 ಅಪಘಾತಗಳಾಗಿದ್ದಾವೆ, 51 ಜನ ಸಾವನ್ನಪ್ಪಿದ್ದಾರೆ. ಸೊ ಈ ರೀತಿಯಾದಂಥ ಅಪಘಾತಗಳು ಪದೇ ಪದೇ ಪ್ರತಿನಿತ್ಯ ನಡೀತಾನೆ ಇದ್ದಾವೆ. ಸಾಯುವವರ ಸಂಖ್ಯೆ ಜಾಸ್ತಿ ಆಗುತ್ತಲೇ ಹೋಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಇದೇನಾದ್ರೂ ಈ BMTC ಬೆಂಗಳೂರಿನ ನರನಾಡಿ ಅಂತ ಹೇಳಿ ನಾವೆಲ್ಲ ಕರಿತೀವಿ, ಬಟ್ ಇದು ಯಮನ ಏಜೆಂಟ್ ರೀತಿ ಕಾಣಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಖಂಡಿತವಾಗ್ಲೂ ರಾಮ್, ಸ್ವತಃ BMTC ಅಧಿಕಾರಿಗಳೇ ಕೊಟ್ಟಿರುವಂತಹ ಮಾಹಿತಿ ನಾವು ನೋಡ್ತಾ ಹೋಗೋದಾದ್ರೆ, ಇದು ಪ್ರಯಾಣಿಕರನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ಯುವಂತಹ ಸಾರಿಗೆ ವ್ಯವಸ್ಥೆ ಅಲ್ಲ, ಅದ್ರ ಬದಲಾಗಿ ಯಮನ ಏಜೆಂಟ್ ರೀತಿ ಕೆಲಸವನ್ನ ಮಾಡ್ತಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇವತ್ತು KR ಸರ್ಕಲ್ನಲ್ಲಿ ನಡೆದಂತಹ ಘಟನೆಯನ್ನ ಇಟ್ಕೊಂಡು ನಾವು ನೋಡ್ತಾ ಹೋಗೋದಾದ್ರೆ, ಕಳೆದ 2008ನೇ ಇಸ್ವಿಯಿಂದ ಇಲ್ಲಿವರೆಗೂ ಕೂಡ BMTCಯಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಜೀವವನ್ನು ಕಳ್ಕೊಂಡಿದ್ದಾರೆ. ಒಂದಷ್ಟು ಘಟನೆಗಳಲ್ಲಿ ತಾವೇ ತಮ್ಮ ತಪ್ಪಿಂದ ಪ್ರಯಾಣಿಕರು ಜೀವವನ್ನು ಕಳ್ಕೊಂಡ್ರೆ, ಮತ್ತೊಂದಷ್ಟು ಘಟನೆಗಳಲ್ಲಿ ತಮ್ಮದಲ್ಲದ ತಪ್ಪಿಗೆ ಪ್ರಯಾಣಿಕರು ಜೀವವನ್ನು ಕಳ್ಕೊಂಡಿರುವಂಥದ್ದು. ಒಂದು ಕಡೆ BMTC ಹೇಳ್ತಾ ಇದೆ, ವರ್ಷದಿಂದ ವರ್ಷಕ್ಕೆ BMTC ಬಸ್ನಿಂದ ಆಗ್ತಾ ಇರುವಂತಹ ಆಕ್ಸಿಡೆಂಟ್ಗಳ ಪ್ರಮಾಣ ಕಡಿಮೆ ಆಗ್ತಿದೆ ಅನ್ನುವಂಥ ಒಂದು ಸಮಜಾಯಿಷಿಯನ್ನು BMTC ಅಧಿಕಾರಿಗಳು ಕೊಡ್ತಿದ್ದಾರೆ. ಆದರೆ ಸಾವಿನ ಸಂಖ್ಯೆಯನ್ನು ನೋಡ್ತಾ ಹೋಗೋದಾದ್ರೆ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾ ಇರುವಂಥದ್ದು. 2008ರಿಂದ ಇಲ್ಲಿವರೆಗೂ BMTC ಸಾಕಷ್ಟು ಪ್ರತಿದಿನ, ಅದರಲ್ಲೂ ಪ್ರಮುಖವಾಗಿ ಎಲೆಕ್ಟ್ರಿಕ್ ಬಸ್ಗಳು ಬಂದ ನಂತರ BMTC ಬಸ್ಗಳ ಆಕ್ಸಿಡೆಂಟ್ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಂದು ಕಡೆ
ತರಬೇತಿ ಇಲ್ಲದ ಡ್ರೈವರ್ಗಳನ್ನು ಎಲೆಕ್ಟ್ರಿಕ್ ಬಸ್ಗಳ ಓಡಾಟವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥದ್ದು ಇದಕ್ಕೆ ಪ್ರಮುಖವಾದಂಥ ಕಾರಣ ಅನ್ನುವಂಥದ್ದಾಗಿದ್ದರೆ ಮತ್ತು ಅವರ ನಿರ್ಲಕ್ಷ್ಯತನದಿಂದಾಗಿ ಮತ್ತು ಅತಿ ವೇಗವಾಗಿ ಬಸ್ಗಳನ್ನು ಓಡಿಸುವಂಥದ್ದು ಕೂಡ ಈ ಒಂದು ಘಟನೆಗೆ ಕಾರಣ ಅನ್ನುವಂಥದ್ದನ್ನು ಸ್ವತಃ BMTC ಅಧಿಕಾರಿಗಳೇ ಒಪ್ಕೊಳ್ತಿದ್ದಾರೆ. ಅಂಕಿಅಂಶ ನಾವು ನೋಡ್ತಾ ಹೋಗೋದಾದರೆ ರಾಮ್, 2008ರಿಂದ ಇಲ್ಲಿವರೆಗೂ ಅಂದರೆ 2026ರ ಜೂನ್ ಅಂತ್ಯದವರೆಗೆ ಸುಮಾರು 4294 ಪ್ರಕರಣಗಳು ಇಡೀ BMTC ಎಲ್ಲೆಲ್ಲಿ ಓಡಾಟವನ್ನು ಮಾಡ್ತವೆ 4294 ಆಕ್ಸಿಡೆಂಟ್ಗಳಾಗಿದೆ. ಅದರಲ್ಲಿ 1149 ಪ್ರಯಾಣಿಕರು ಜೀವವನ್ನು ಕಳ್ಕೊಂಡಿದ್ದಾರೆ. ನಾವು ಘಟನೆನ ನೋಡ್ತಾ ಹೋಗೋದಾದರೆ ಅಂದರೆ ಕಳೆದ 1.5 ವರ್ಷದಿಂದ ಸುಮಾರು 35ಕ್ಕೂ ಹೆಚ್ಚು ಘಟನೆಗಳಾಗಿದೆ. ಅದರಲ್ಲಿ ಹತ್ತತ್ರ ಒಂದು 100ರಿಂದ 150 ಸಾರ್ವಜನಿಕರು ಸೇರಿದಂತೆ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ BMTC ಈ ರೀತಿಯಾದಂಥ ಘಟನೆಗಳು ಆಗ್ತಾ ಇದ್ರೂ ಕೂಡ ಡ್ರೈವರ್ಗಳ ವಿರುದ್ಧ ಯಾವುದೇ ರೀತಿಯಾದಂಥ ಒಂದು ಕಠಿಣವಾದಂಥ ಒಂದು ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂಥ ಒಂದು ಆರೋಪನೂ ಕೂಡ ಇದೆ. ಇನ್ನೊಂದು ಮಾತನ್ನು BMTC ಮತ್ತು ಸಾರಿಗೆ ಸಚಿವರು ಹೇಳ್ತಾರೆ, ಎಲೆಕ್ಟ್ರಿಕ್ ಬಸ್ಗಳಿಂದ ಕಳೆದ 3-4 ವರ್ಷದಿಂದ ನೋಡ್ತಾ ಹೋಗೋದಾದರೆ ಎಲೆಕ್ಟ್ರಿಕ್ ಬಸ್ಗಳಿಂದ ಅತಿ ಹೆಚ್ಚು ಆಕ್ಸಿಡೆಂಟ್ ಆಗ್ತಾ ಇದೆ. ಆದರೆ ಬಸ್ಗಳು ನಮ್ಮದಲ್ಲ, ಡ್ರೈವರ್ಗಳು ನಮ್ಮದಲ್ಲ, ನಿರ್ವಾಹಕರು ಮಾತ್ರ ನಮ್ಮದು. ಹಾಗಾಗಿ ನಾವು ಆ ಒಂದು ಯಾರ್ಯಾರು ಎಲೆಕ್ಟ್ರಿಕ್ ಬಸ್ಗಳಿಂದ ಹೆಚ್ಚು ಅಪಘಾತ ಆಗ್ತಾ ಇದೆ, ಸೊ ಸಾರ್ವಜನಿಕರಿಂದ ಕೂಡ ದೂರ ಬರ್ತಾ ಇದೆ. ಸೊ ಹೀಗಾಗಿ ಎಲೆಕ್ಟ್ರಿಕ್ ಬಸ್ ಓಡಾಟವನ್ನು ಯಾರು ಡ್ರೈವಿಂಗನ್ನು ಮಾಡ್ತಾರೆ ಅವರಿಗೆ ನಾವು ತರಬೇತಿಯನ್ನು ಕೊಟ್ಟು ಆಕ್ಸಿಡೆಂಟ್ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಬಿಟ್ಟರೆ ಅಂಕಿಅಂಶ ನಾವು ನೋಡ್ತಾ ಹೋಗೋದಾದರೆ ವರ್ಷದಿಂದ ವರ್ಷಕ್ಕೆ ಸಾವನ್ನಪ್ತಾ ಇರುವಂಥ ಸಂಖ್ಯೆ ಹೆಚ್ಚಾಗ್ತಿದೆ. ಸೊ ಆದಷ್ಟು ಬೇಗ ಇದಕ್ಕೆ ಕಡಿವಾಣ ಹಾಕಲಿಲ್ಲ ಅಂತಂದರೆ ಮುಂಬರುವಂಥ ದಿನಗಳಲ್ಲಿ BMTC ಬಸ್ ಅಂತಂದರೆ ಅದಕ್ಕೆ ಹತ್ತಲಿಕ್ಕೆ ಹಿಂದೆ ಮುಂದೆ ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ರಾಮ್, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.